ಎಲ್ಲರಿಗೂ ನಮಸ್ಕಾರಗಳು. ಪ್ರಚಲಿತ ವಿದ್ಯಮಾನಗಳ ತರಗತಿಗೆ ಸ್ವಾಗತ. ಈ ದಿನ ನಾವು ಮೇ 19, 2025 ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳೋಣ. RS-24 ಏರ್ಸ್ ಭೂವೀಕ್ಷಣಾ ಉಪಗ್ರಹ 9 ಜ್ಞಾನಪೀಠ ಪ್ರಶಸ್ತಿ 143ನೇ ವಿಧಿ ಇಂದ್ರಯಾನಿ ನದಿಯ ಬಗ್ಗೆ ಈ ದಿನ ನಾವು ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ. ಮೊದಲನೇದಾಗಿ RS-24 ಏರ್ಸ್ ಇದು ರಷ್ಯಾದ ಖಂಡಾಂತರ ಕ್ಷಿಪಣಿಯಾಗಿದೆ. ಉಕ್ರೇನ್ ಮತ್ತು ಪಶ್ಚಿಮ ದೇಶಗಳನ್ನ ಬೆದರಿಸಲು ರಷ್ಯಾ ಯಾರ್ಸ್ ಸಂಕೀರ್ಣದಿಂದ RS-24 ಖಂಡಾಂತರ ಕ್ಷಿಪಣಿಯ ತರಬೇತಿ ಮತ್ತು ಯುದ್ಧ ಉಡಾವಣೆಯನ್ನು ನಡೆಸಲು ಯೋಜಿಸಿದೆ ಎಂದು ಉಕ್ರೇನ್ನ ಮಿಲಿಟರಿ ಗುಪ್ತಚರ ಸಂಸ್ಥೆ ಇತ್ತೀಚೆಗೆ ಹೇಳಿದೆ. RS-24 ಏರ್ಸ್ ಇದು ರಷ್ಯಾದ ಖಂಡಾಂತರ ಕ್ಷಿಪಣಿಯಾಗಿದೆ. ಇದರ ಗರಿಷ್ಠ ವ್ಯಾಪ್ತಿ 10,500 ಕಿಲೋಮೀಟರ್ ಆಗಿದೆ. ಇದು ಫೆಬ್ರವರಿ 2010ರಲ್ಲಿ ಸೇವೆಗೆ ಪ್ರವೇಶಿಸಿದೆ ಎಂದು ಹೇಳಲಾಗುತ್ತದೆ. ಇದು ಹೆಚ್ಚು ಸಂರಕ್ಷಿತ ಗುರಿಗಳನ್ನು ಮತ್ತು ಯಾವುದೇ ಪ್ರಸ್ತುತ ಬ್ಯಾಲಿಸ್ಟಿಕ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಭೇದಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಇದು 3 ಹಂತದ ಘನ ಪ್ರೊಪೆಲ್ಲೆಂಟ್ 10 MIRV ಸಾಮರ್ಥ್ಯವಿರುವ MIRV ಮೀನ್ಸ್ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರೀಎಂಟ್ರಿ ವೆಹಿಕಲ್ಸ್ ICBM ಆಗಿದೆ. RS-24 ಏರ್ಸ್ ಇದು ರಷ್ಯಾದ ಖಂಡಾಂತರ ಕ್ಷಿಪಣಿಯಾಗಿದೆ. ಇದರ ಗರಿಷ್ಠ ವ್ಯಾಪ್ತಿ 10,500 ಕಿಲೋಮೀಟರ್. ಉಕ್ರೇನ್ ಮತ್ತು ಪಶ್ಚಿಮ ದೇಶಗಳನ್ನ ಬೆದರಿಸಲು ರಷ್ಯಾ RS-24 ಖಂಡಾಂತರ ಕ್ಷಿಪಣಿಯ ತರಬೇತಿ ಮತ್ತು ಯುದ್ಧ ಉಡಾವಣೆಯನ್ನು ನಡೆಸಲು ಯೋಜಿಸಿದೆ. ನೆಕ್ಸ್ಟ್ ಭೂವೀಕ್ಷಣಾ ಉಪಗ್ರಹ 9 ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ 9 EOS ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ PSLV C61 ಮಿಷನ್ 18 ಮೇ 2025ರಂದು ಬೆಳಗ್ಗೆ 5:59ಕ್ಕೆ EOS 9 ಉಡಾವಣೆ ಮಾಡಿತ್ತು. ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ 9 PSLV C61 ಮಿಷನ್ ಉಡಾವಣೆ ಮಾಡಿತ್ತು. ಮೊದಲ ಮತ್ತು ಎರಡನೇ ಹಂತಗಳು ನಾಮಮಾತ್ರವಾಗಿ ಕಾರ್ಯನಿರ್ವಹಿಸಿದವು. ಆದಾಗ್ಯೂ ಮೂರನೇ ಹಂತದಲ್ಲಿ ಅಸಂಗತತೆ ಕಂಡುಬಂದಿತು. ಇದರಿಂದಾಗಿ ಮಿಷನ್ ವಿಫಲವಾಯಿತು. EOS 09 ಅಥವಾ ಭೂವೀಕ್ಷಣಾ ಉಪಗ್ರಹ 9 ಇದನ್ನು ಈ ಹಿಂದೆ ರಿಸ್ಯಾಟ್ 1B ಎಂದು ಕರೆಯಲಾಗುತ್ತಿತ್ತು. ವಿವಿಧ ವಲಯಗಳಲ್ಲಿನ ಕಾರ್ಯಾಚರಣೆಯ ಅನ್ವಯಿಕೆಗಳಿಗೆ ನಿರಂತರ ಮತ್ತು ವಿಶ್ವಾಸಾರ್ಹ ದೂರಸ್ಥ ಸಂವೇದಿ ಡೇಟಾವನ್ನ ಒದಗಿಸಲು ವಿನ್ಯಾಸಗೊಳಿಸಲಾದ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ರೇಡಾರ್ ಇಮೇಜಿಂಗ್ ಉಪಗ್ರಹವಾಗಿದೆ. ಪ್ರದೇಶದ ಬೆಳಕು ಮತ್ತು ಹವಾಮಾನ ಪರಿಸ್ಥಿತಿಗಳನ್ನು ಲೆಕ್ಕಿಸದೆ ಭೂಮಿಯ ವೀಕ್ಷಣೆಗೆ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅನ್ನು ಬಳಸಬಹುದು. ಇದು ರಿಸೋರ್ಸ್ಸ್ಯಾಟ್, ಕಾರ್ಟೋಸ್ಯಾಟ್ ಮತ್ತು ರಿಸ್ಯಾಟ್ 2B ಸರಣಿಯ ಡೇಟಾವನ್ನ ಪೂರಕಗೊಳಿಸುತ್ತದೆ. ಈ ಉಪಗ್ರಹವು ಸಿ ಬ್ಯಾಂಡ್ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅನ್ನ ಹೊಂದಿದೆ. EOS 9 ಇದು 529 ಕಿಲೋಮೀಟರ್ ಅಂದಾಜು ಎತ್ತರದಲ್ಲಿ ಸೂರ್ಯ ಸಿಂಕ್ರೋನಸ್ ಕಕ್ಷೆಯಲ್ಲಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಇದನ್ನ ರಿಸ್ಯಾಟ್ 1 ಉಪಗ್ರಹದ ಅನುಸರಣೆಯಾಗಿ ಉಡಾವಣೆ ಮಾಡಲಾಗಿತ್ತು. ಈ ಉಪಗ್ರಹವನ್ನು ಇಸ್ರೋ ಅಭಿವೃದ್ಧಿಪಡಿಸಿದೆ. ರಿಸ್ಯಾಟ್ ರೇಡಾರ್ ಇಮೇಜಿಂಗ್ ಸ್ಯಾಟಲೈಟ್ ಉಪಗ್ರಹಗಳ ಸರಣಿಯಲ್ಲಿ 7ನೇಯದಾಗಿದೆ. ರಿಸ್ಯಾಟ್ ರೇಡಾರ್ ಇಮೇಜಿಂಗ್ ಸ್ಯಾಟಲೈಟ್ ಇದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ನಿರ್ಮಿಸಿದ ಭಾರತೀಯ ರೇಡಾರ್ ಇಮೇಜಿಂಗ್ ವಿಚಕ್ಷಣಾ ಉಪಗ್ರಹಗಳ ಸರಣಿಯಾಗಿದೆ. ಅವು ಸಿಂಥೆಟಿಕ್ ಅಪರ್ಚರ್ ರೇಡಾರ್ಗಳನ್ನ ಬಳಸಿಕೊಂಡು ಎಲ್ಲಾ ಹವಾಮಾನ ಕಣ್ಗಾವಲು ಒದಗಿಸುತ್ತವೆ. ರಿಸ್ಯಾಟ್ ಸರಣಿಯು ಇಸ್ರೋದಿಂದ ಬಂದ ಮೊದಲ ಎಲ್ಲಾ ಹವಾಮಾನ ಭೂವೀಕ್ಷಣಾ ಉಪಗ್ರಹಗಳಾಗಿವೆ. PSLV ಎಂದರೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಇದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿದ 4 ಹಂತದ ಉಡಾವಣಾ ವಾಹನವಾಗಿದೆ. ಇದು ಪ್ರಾಥಮಿಕವಾಗಿ ಭೂಮಿಯ ವೀಕ್ಷಣಾ ಕಾರ್ಯಾಚರಣೆಗಳಿಗೆ ಸೂಕ್ತವಾದ ಸೂರ್ಯ ಸಿಂಕ್ರೋನಸ್ನ ಧ್ರುವ ಕಕ್ಷೆಗಳಲ್ಲಿ ಉಪಗ್ರಹಗಳನ್ನ ಇರಿಸಲು ವಿನ್ಯಾಸಗೊಳಿಸಲಾಗಿದೆ. PSLVಯ ಪ್ರತಿಯೊಂದು ಹಂತವು ವಿಭಿನ್ನ ಎಂಜಿನ್ ಮತ್ತು ಪ್ರೊಪೆಲೆಂಟ್ ಸಂಯೋಜನೆಯಿಂದ ಚಾಲಿತವಾಗಿದ್ದು ಮಧ್ಯಮ ತೂಕದ ಪೆಲೋಡ್ಗಳನ್ನ ಹೆಚ್ಚಿನ ನಿಖರತೆಯೊಂದಿಗೆ ವಿವಿಧ ಕಕ್ಷೆಗಳಿಗೆ ಸಾಗಿಸಲು ಅನುವು ಮಾಡಿಕೊಡುತ್ತದೆ.
PSLV ತನ್ನ ಸ್ಥಿರ ಕಾರ್ಯಕ್ಷಮತೆ, ಹೆಚ್ಚಿನ ಯಶಸ್ಸಿನ ಪ್ರಮಾಣ ಮತ್ತು ಒಂದೇ ಕಾರ್ಯಾಚರಣೆಯಲ್ಲಿ ಬಹು ಉಪಗ್ರಹಗಳನ್ನ ಉಡಾವಣೆ ಮಾಡುವ ಸಾಮರ್ಥ್ಯದಿಂದಾಗಿ ಇಸ್ರೋದ ಕೆಲಸದ ಕುದುರೆ ಎಂಬ ಕೀರ್ತಿಯನ್ನ ಗಳಿಸಿದೆ. PSLV ಉಪಗ್ರಹಗಳನ್ನ ಧ್ರುವೀಯ ಕಕ್ಷೆಗಳು, ಜಿಯೋಸಿಂಕ್ರೋನಸ್ ವರ್ಗಾವಣೆ ಕಕ್ಷೆಗಳು ಮತ್ತು ಸಬ್ ಜಿಯೋಸಿಂಕ್ರೋನಸ್ ಕಕ್ಷೆಗಳಿಗೆ ಉಡಾಯಿಸುತ್ತದೆ. EOS-9 ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟ್ 9 ಭೂವೀಕ್ಷಣಾ ಉಪಗ್ರಹ 9 ಮೇ 18, 2025 ಉಡಾವಣೆ ಮಾಡಲಾಯಿತು. ಅದು ಸ್ವಲ್ಪ ತೊಂದರೆ ಕಂಡು ಬಂದಿದ್ದರಿಂದ ಈ ಮಿಷನ್ ವಿಫಲವಾಗಿದೆ. ಇದನ್ನ ಮಾಡಿದ್ದು ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ EOS-9 ಮಿಷನ್ ಅನ್ನ ಉಡಾವಣೆ ಮಾಡಿತ್ತು. ನೆಕ್ಸ್ಟ್ ಇಸ್ರೋದ ಕೆಲಸದ ಕುದುರೆ ಅಂತ ಹೇಳಿ ನಾವು PSLV ಅನ್ನ ಕರಿತೀವಿ. PSLV ಅಂದ್ರೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಇದು 4 ಹಂತದ ಉಡಾವಣಾ ವಾಹನವಾಗಿದೆ. ನೆಕ್ಸ್ಟ್ ಜ್ಞಾನಪೀಠ ಪ್ರಶಸ್ತಿ. ಇತ್ತೀಚೆಗೆ ನವದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಸಂಸ್ಕೃತ ವಿದ್ವಾಂಸ ಜಗದ್ಗುರು ರಾಮಭದ್ರಾಚಾರ್ಯ ಜಿ ಅವರಿಗೆ ಭಾರತದ ರಾಷ್ಟ್ರಪತಿಗಳು 58ನೇ ಜ್ಞಾನಪೀಠ ಪ್ರಶಸ್ತಿಯನ್ನ ಪ್ರದಾನ ಮಾಡಿದರು. ಜ್ಞಾನಪೀಠ ಪ್ರಶಸ್ತಿ ಇದು ಭಾರತದ ಅತ್ಯುನ್ನತ ಸಾಹಿತ್ಯ ಗೌರವವಾಗಿದ್ದು, ವಿವಿಧ ಭಾರತೀಯ ಭಾಷೆಗಳಲ್ಲಿ ಸಾಹಿತ್ಯ ಸಾಧನೆ ಮಾಡಿದವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗುತ್ತದೆ. ಭಾರತೀಯ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಉಲ್ಲೇಖಿಸಲಾದ ಭಾರತೀಯ ಭಾಷೆ ಮತ್ತು ಇಂಗ್ಲಿಷ್ನಲ್ಲಿ ಸೃಜನಶೀಲ ಬರವಣಿಗೆಯ ಮೂಲಕ ಭಾರತೀಯ ಸಾಹಿತ್ಯಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಲೇಖಕರಿಗೆ ಇದನ್ನ ಪ್ರತಿ ವರ್ಷ ನೀಡಲಾಗುತ್ತದೆ. ಭಾರತೀಯ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಎಷ್ಟು ಭಾಷೆಗಳಿವೆ, ಅವು ಯಾವುವು ಎಂಬುದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಇದನ್ನ 1961ರಲ್ಲಿ ಸ್ಥಾಪಿಸಲಾಯಿತು. ಈ ಪ್ರಶಸ್ತಿಯು ನಗದು ಪ್ರಶಸ್ತಿ, ಪ್ರಶಂಸಾ ಪತ್ರ ಮತ್ತು ವಿದ್ಯಾ ದೇವತೆಯಾದ ವಾಗ್ದೇವಿಯ ಕಂಚಿನ ಪ್ರತಿಕೃತಿಯನ್ನ ಒಳಗೊಂಡಿದೆ. ಇದನ್ನು ಸಾಂಸ್ಕೃತಿಕ ಸಂಸ್ಥೆ ಭಾರತೀಯ ಜ್ಞಾನಪೀಠ ಪ್ರಾಯೋಜಿಸುತ್ತದೆ. ಭಾರತೀಯ ಜ್ಞಾನಪೀಠವು ಭಾರತದ ಪ್ರಮುಖ ಸಾಹಿತ್ಯ ಸಂಸ್ಥೆಗಳಲ್ಲಿ ಒಂದಾಗಿದೆ. ಇದು ಕಳೆದ ಹಲವಾರು ದಶಕಗಳಿಂದ ಪ್ರಶಸ್ತಿಗಳು, ಪ್ರಕಟಣೆ, ಫೆಲೋಶಿಪ್ ಮತ್ತು ಸಂಶೋಧನೆ ಸೇರಿದಂತೆ ತನ್ನ ಸಾಹಿತ್ಯಿಕ ಪ್ರಯತ್ನಗಳ ಮೂಲಕ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನ ಪೋಷಿಸುತ್ತಿದೆ. ಈ ಸಂಸ್ಥೆಯನ್ನ 1944ರಲ್ಲಿ ಸ್ಥಾಪಿಸಲಾಯಿತು. ಈ ಪ್ರಶಸ್ತಿಯನ್ನ ಮೊದಲ ಬಾರಿಗೆ ಪಡೆದವರು ಮಲಯಾಳಂನ ಕವಿ ಜಿ ಶಂಕರ್ ಕುರುಪ್ ಅವರು 1965ರಲ್ಲಿ ತಮ್ಮ ವಡಕ್ಕುಜಲ್ ಕವನ ಸಂಕಲನಕ್ಕಾಗಿ ಪ್ರಶಸ್ತಿಯನ್ನ ಪಡೆದರು. ಭಾರತೀಯ ನಾಗರಿಕರಾಗಿರುವ ಮತ್ತು ಜೀವಂತವಾಗಿರುವ ಸೃಜನಶೀಲ ಬರಹಗಾರರನ್ನು ಮಾತ್ರ ಪ್ರಶಸ್ತಿಗೆ ಸೂಚಿಸಬಹುದು. ಒಂದು ನಿರ್ದಿಷ್ಟ ವರ್ಷದಲ್ಲಿ ಪ್ರಶಸ್ತಿಯನ್ನು ಪಡೆದ ಭಾಷೆಯು ಮುಂದಿನ 2 ವರ್ಷಗಳವರೆಗೆ ಪರಿಗಣನೆಗೆ ಅರ್ಹವಾಗಿರುವುದಿಲ್ಲ. ಒಮ್ಮೆ ಪ್ರಶಸ್ತಿ ಪಡೆದ ಬರಹಗಾರರನ್ನು ಮತ್ತೆ ಪರಿಗಣಿಸಲಾಗುವುದಿಲ್ಲ. ಜ್ಞಾನಪೀಠ ಪ್ರಶಸ್ತಿ ಆಯ್ಕೆ ಮಂಡಳಿಯು ಪ್ರಶಸ್ತಿಯ ನಿರೀಕ್ಷಿತ ಗುಣಮಟ್ಟಕ್ಕೆ ಸೂಕ್ತವಾದ ಹೆಸರು ಇಲ್ಲ ಎಂದ ಭಾವಿಸಿದರೆ ಆ ನಿರ್ದಿಷ್ಟ ವರ್ಷದಲ್ಲಿ ಪ್ರಶಸ್ತಿಯನ್ನು ನೀಡಲಾಗುವುದಿಲ್ಲ. ಭಾರತದ 2ನೇ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಜ್ಞಾನಪೀಠ ಪ್ರಶಸ್ತಿ ಇದು ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾಗಿದೆ. ಇದನ್ನ ಭಾರತೀಯ ಭಾಷೆಗಳಲ್ಲಿ ಸಾಧನೆ ಮಾಡಿದಂತಹ ಶ್ರೇಷ್ಠ ಬರಹಗಾರರಿಗೆ ನೀಡಲಾಗುತ್ತದೆ. ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಉಲ್ಲೇಖಿಸಲಾದ ಭಾರತೀಯ ಭಾಷೆ ಮತ್ತು ಇಂಗ್ಲಿಷ್ ಭಾಷೆಗೆ ಈ ಪ್ರಶಸ್ತಿಯನ್ನ ನೀಡಲಾಗುತ್ತದೆ. ಈ ಪ್ರಶಸ್ತಿಯನ್ನ 1961ರಲ್ಲಿ ಸ್ಥಾಪಿಸಲಾಯಿತು. ಮೊದಲನೇ ಬಾರಿಗೆ 1965ರಲ್ಲಿ ಮಲಯಾಳಂನ ಕವಿ ಜಿ ಶಂಕರ್ ಕುರುಪ್ ಅವರು ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಈ ಪ್ರಶಸ್ತಿಯನ್ನ ಭಾರತೀಯ ನಾಗರಿಕರಾಗಿರಬೇಕು ಮತ್ತು ಜೀವಂತವಾಗಿರಬೇಕು ಅಂತಹ ಸೃಜನಶೀಲ ಬರಹಗಾರರಿಗೆ ಮಾತ್ರ ನೀಡಲಾಗುತ್ತದೆ. ಪ್ರಶಸ್ತಿಯನ್ನ ಒಮ್ಮೆ ನೀಡಿದರೆ ಮತ್ತೆ ಆ ಬರಹಗಾರರಿಗೆ ಸೆಕೆಂಡ್ ಟೈಮ್ ಆ ಪ್ರಶಸ್ತಿಯನ್ನ ನೀಡಲಾಗುವುದಿಲ್ಲ.
ಪ್ರಶಸ್ತಿ ಈ ವರ್ಷ ಪ್ರಶಸ್ತಿಯನ್ನ ಪಡೆದಂತಹ ಭಾಷೆ ಮುಂದಿನ 2 ವರ್ಷಗಳವರೆಗೆ ಅದರ ಪರಿಗಣನೆಗೆ ಮಾಡುವುದಿಲ್ಲ. ಅಂದರೆ ಬೇರೆ ಭಾಷೆಗಳಿಗೆ ಅವಕಾಶವನ್ನ ನೀಡಲಾಗುತ್ತದೆ. ಒಂದು ವೇಳೆ ಈ ವರ್ಷ ಈ ಪ್ರಶಸ್ತಿಗೆ ಯಾವುದೇ ಗುಣಮಟ್ಟವಾದಂತಹ ಸೂಕ್ತವಾದಂತಹ ಕೃತಿಗಳು ಇಲ್ಲ, ಯಾವುದೇ ರೀತಿ ವ್ಯಕ್ತಿಗಳು ಇಲ್ಲ ಅಂತಾದರೆ ಈ ವರ್ಷ ಆ ಪ್ರಶಸ್ತಿಯನ್ನ ನೀಡಲಾಗುವುದಿಲ್ಲ. ಆ ಒಂದು ನಿರ್ದಿಷ್ಟ ವರ್ಷದಲ್ಲಿ ಪ್ರಶಸ್ತಿಯನ್ನ ನೀಡಲಾಗುವುದಿಲ್ಲ. ನೆಕ್ಸ್ಟ್, ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಂತಹ ಕನ್ನಡಿಗರು ಯಾರು ಎಂಬುದನ್ನು ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್, 143ನೇ ವಿಧಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ಗೆ 143ನೇ ವಿಧಿಯ ಅಡಿಯಲ್ಲಿ 14 ಪ್ರಶ್ನೆಗಳಿಗೆ ಸಲಹೆಯನ್ನ ಕೇಳಿದ್ದಾರೆ. 143ನೇ ವಿಧಿಯನ್ವಯ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನ ಸಲಹೆಗಳನ್ನ ಪಡೆಯಬಹುದು. ರಾಷ್ಟ್ರಪತಿಗಳ ಉಲ್ಲೇಖವು ಭಾರತೀಯ ಸಂವಿಧಾನದ 143ನೇ ವಿಧಿಯ ಅಡಿಯಲ್ಲಿ ಒಂದು ಸಾಂವಿಧಾನಿಕ ಕಾರ್ಯವಿಧಾನವಾಗಿದ್ದು, ಇದರಲ್ಲಿ ಭಾರತದ ರಾಷ್ಟ್ರಪತಿಗಳು ಕಾನೂನು ಅಥವಾ ವಾಸ್ತವದ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಸುಪ್ರೀಂ ಕೋರ್ಟ್ನ ಸಲಹಾ ಅಭಿಪ್ರಾಯವನ್ನ ಪಡೆಯುತ್ತಾರೆ. ಈ ಅಧಿಕಾರವು ಕಾರ್ಯಾಂಗವು ಸಂಕೀರ್ಣವಾದ ಸಾಂವಿಧಾನಿಕ ವಿಷಯಗಳ ಬಗ್ಗೆ ಮೊಕದ್ದಮೆ ಹೂಡದೆಯೇ ನ್ಯಾಯಾಂಗ ಸ್ಪಷ್ಟತೆಯನ್ನ ಪಡೆಯಲು ಅನುವು ಮಾಡಿಕೊಡುತ್ತದೆ. ಅಧ್ಯಕ್ಷೀಯ ಉಲ್ಲೇಖದಲ್ಲಿ 2 ವಿಧಗಳಿವೆ. ಒಂದು ಕಾನೂನು ಪ್ರಶ್ನೆಗಳಿಗೆ ಸಂಬಂಧಿಸಿದೆ, ಇನ್ನೊಂದು ಸಂವಿಧಾನದ ಪೂರ್ವ ಒಪ್ಪಂದಗಳು ಅಥವಾ ಒಪ್ಪಂದಗಳಿಗೆ ಉಂಟಾಗುವ ವಿವಾದಗಳಿಗೆ ಸಂಬಂಧಿಸಿದೆ. 143 ಕ್ಲಾಸ್ 1 ವಿಧಿ ಕಾನೂನು ಪ್ರಶ್ನೆಗಳಿಗೆ ಸಂಬಂಧಿಸಿದೆ. 143 ಕ್ಲಾಸ್ 2 ವಿಧಿ ಸಂವಿಧಾನದ ಪೂರ್ವ ಒಪ್ಪಂದಗಳು ಅಥವಾ ಒಪ್ಪಂದಗಳಿಗೆ ಉಂಟಾಗುವ ವಿವಾದಗಳಿಗೆ ಸಂಬಂಧಿಸಿದೆ. 143 ಕ್ಲಾಸ್ 1ನೇ ವಿಧಿಯು ರಾಷ್ಟ್ರಪತಿಗಳು ಯಾವುದೇ ಕಾನೂನು ಪ್ರಶ್ನೆ ಅಥವಾ ಸಾರ್ವಜನಿಕ ಪ್ರಾಮುಖ್ಯತೆಯ ಸಂಗತಿಯನ್ನು ಸುಪ್ರೀಂ ಕೋರ್ಟ್ನಿಗೆ ಸಲಹಾ ಅಭಿಪ್ರಾಯಕ್ಕಾಗಿ ಉಲ್ಲೇಖಿಸಲು ಅವಕಾಶ ನೀಡುತ್ತದೆ. ವಿಧಿ 143 ಕ್ಲಾಸ್ 2 ಸಾಂವಿಧಾನಿಕ ಪೂರ್ವ ಒಪ್ಪಂದಗಳು ಮತ್ತು ಒಪ್ಪಂದಗಳನ್ನು ಒಳಗೊಂಡ ವಿವಾದಗಳಿಗೆ ಸಂಬಂಧಿಸಿದೆ. ಅಧ್ಯಕ್ಷರು ಅಂತಹ ವಿಷಯಗಳನ್ನ ಕಾನೂನು ಸ್ಪಷ್ಟೀಕರಣಕ್ಕಾಗಿ ಉಲ್ಲೇಖಿಸಲು ಅಥವಾ ಸಲಹೆ ಕೇಳಲು ಅನುಮತಿ ನೀಡುತ್ತದೆ. ಸುಪ್ರೀಂ ಕೋರ್ಟ್ನ ಅಭಿಪ್ರಾಯವು ರಾಷ್ಟ್ರಪತಿಗಳ ಮೇಲೆ ಬದ್ಧವಾಗಿರುವುದಿಲ್ಲ. ಈ ನಿಬಂಧನೆಯು 1935ರ ಭಾರತ ಸರ್ಕಾರ ಕಾಯ್ದೆಯಿಂದ ಹುಟ್ಟಿಕೊಂಡಿದೆ. ಇದು ಗವರ್ನರ್ ಜನರಲ್ ಅವರಿಗೆ ಕಾನೂನು ವಿಷಯಗಳನ್ನ ಫೆಡರಲ್ ನ್ಯಾಯಾಲಯಕ್ಕೆ ಉಲ್ಲೇಖಿಸಲು ಅಧಿಕಾರ ನೀಡಿತ್ತು. ರಾಷ್ಟ್ರಪತಿಗಳು ಕೇಂದ್ರ ಸಚಿವರ ಸಲಹೆಯನ್ನ ಉಲ್ಲೇಖಿಸುತ್ತಾರೆ. ವಿಧಿ 145ರ ಪ್ರಕಾರ ಸುಪ್ರೀಂ ಕೋರ್ಟ್ನ ಕನಿಷ್ಠ 5 ನ್ಯಾಯಾಧೀಶರ ಪೀಠವು ಈ ವಿಷಯವನ್ನ ಆಲಿಸಬೇಕು. ಉಲ್ಲೇಖಕ್ಕೆ ಉತ್ತರಿಸಬೇಕೇ ಅಥವಾ ಬೇಡವೇ ಎಂಬುದನ್ನು ಸುಪ್ರೀಂ ಕೋರ್ಟ್ ಆಯ್ಕೆ ಮಾಡಬಹುದು. ಪ್ರಶ್ನೆಯು ಅಸ್ಪಷ್ಟವಾಗಿದ್ದರೆ, ಕಾಲ್ಪನಿಕವಾಗಿದ್ದರೆ ಅಥವಾ ನ್ಯಾಯಾಂಗ ವ್ಯಾಪ್ತಿಯಿಂದ ಹೊರಗಿದ್ದರೆ ಅದು ಪ್ರತಿಕ್ರಿಯಿಸಲು ನಿರಾಕರಿಸಬಹುದು. ಇದು ನ್ಯಾಯಾಲಯದ ವಿವೇಚನೆಗೆ ಬಿಟ್ಟದ್ದು. ಕೆನಡಾದ ಸುಪ್ರೀಂ ಕೋರ್ಟ್ಗೆ ಇದೇ ರೀತಿಯ ಸಲಹಾ ಉಲ್ಲೇಖಗಳನ್ನ ಅನುಮತಿಸುತ್ತದೆ. ಇದು ಸಲಹಾ ಅಭಿಪ್ರಾಯಗಳನ್ನ ಅನುಮತಿಸುವುದಿಲ್ಲ ಮತ್ತು ಅಧಿಕಾರಿಗಳ ಕಟ್ಟುನಿಟ್ಟಾದ ಪ್ರತ್ಯೇಕತೆಯನ್ನ ಗೌರವಿಸುತ್ತದೆ. ವಿಧಿ 143 ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನ ಸಲಹೆಗಳನ್ನ ಪಡೆಯಬಹುದು ಅಂತ ಹೇಳಿ ಹೇಳ್ತದ. ಅದರ ಬಗ್ಗೆ ಈಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸುಪ್ರೀಂ ಕೋರ್ಟ್ಗೆ 14 ಪ್ರಶ್ನೆಗಳಿಗೆ ಸಲಹೆಯನ್ನ ಕೇಳಿದ್ದಾರೆ. ಅದರಿಂದ ಇದು ಸುದ್ದಿಯಲ್ಲಿದೆ. ಈ 143ನೇ ವಿಧಿಯು 1935ರ ಭಾರತ ಸರ್ಕಾರ ಕಾಯ್ದೆಯಿಂದ ಹುಟ್ಟಿಕೊಂಡಿದೆ. ಇದು ಇಂಪಾರ್ಟೆಂಟ್. ನೆಕ್ಸ್ಟ್, ಇಂದ್ರಾಯಣಿ ನದಿ. ಪಿಂಪ್ರಿ ಚಿಂಚವಾಡ್ ಮುನ್ಸಿಪಲ್ ಕಾರ್ಪೊರೇಷನ್ ಇತ್ತೀಚೆಗೆ ಚಿಕಾಲಿಯ ಇಂದ್ರಾಯಣಿ ನದಿಯ ನೀಲಿ ಪ್ರವಾಹ ರೇಖೆಯೊಳಗೆ ಇರುವ ರಿವರ್ ವಿಲ್ಲಾ ಯೋಜನೆಯ 36 ಅಕ್ರಮ ಬಂಗಲೆಗಳನ್ನು ಕೆಡವಿತು. ಇಂದ್ರಾಯಣಿ ನದಿಯು ಮಹಾರಾಷ್ಟ್ರ ರಾಜ್ಯದಲ್ಲಿರುವ ಒಂದು ನದಿಯಾಗಿದೆ. ಇದು ಕೃಷ್ಣಾ ನದಿಯ ಉಪನದಿಯಾಗಿದ್ದು ಕೃಷ್ಣಾ ನದಿಯ ಉಪನದಿಯಾಗಿರುವ ಭೀಮಾ ನದಿಯ ಉಪನದಿಯಾಗಿದೆ.
ಇದು ಲೋನಾವಾಲ್ ಗಿರಿಧಾಮದ ಬಳಿಯ ಪಶ್ಚಿಮ ಘಟ್ಟಗಳಿಂದ ಹುಟ್ಟುವ ಮಳೆಯಾಶ್ರಿತ ನದಿಯಾಗಿದೆ. ಇದು ಪುಣೆ ಜಿಲ್ಲೆಯ ಮೂಲಕ ಹರಿದು ಭೀಮಾ ನದಿಯನ್ನ ಸೇರುತ್ತದೆ. ಈ ನದಿಯು ಧಾರ್ಮಿಕವಾಗಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಹೊಂದಿದ್ದು 2 ಪವಿತ್ರ ಪಟ್ಟಣಗಳಾದ ಆಳಂದಿ ಮತ್ತು ದೇಹು ಇದರ ದಡದಲ್ಲಿವೆ. ಮಹಾರಾಷ್ಟ್ರದ ಜನಪ್ರಿಯ ಸಂತರಾದ ಕವಿ ಸಂತ ತುಕಾರಾಮ್ ರವರ ತವರು ದೇಹು ಪವಿತ್ರ ಸ್ಥಳವೆಂದು ಪ್ರಸಿದ್ಧವಾಗಿದೆ. ಆಳಂದಿಯಲ್ಲಿ ಕವಿ ಜ್ಞಾನೇಶ್ವರರ ಸಮಾಧಿ ಇದೆ. ಇಂದ್ರಯಾನಿಯು ಪಿಂಪ್ರಿ ಚಿಂಚ್ವಾಡ್ ಕೈಗಾರಿಕಾ ಪಟ್ಟಣದ ಮೂಲಕವೂ ಹಾದು ಹೋಗುತ್ತದೆ ಮತ್ತು ನೀರಾವರಿ, ಸ್ಥಳೀಯ ಕೃಷಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇಂದ್ರಯಾನಿ ನದಿಯ ಮೇಲೆ ನೆಲೆಗೊಂಡಿರುವ ಕಾಮ್ಶೆಟ್ನಲ್ಲಿರುವ ಬಲ್ವನ್ ಅಣೆಕಟ್ಟು ಒಂದು ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರವಾಗಿದೆ. ಇಂದ್ರಯಾನಿ ನದಿ ಇದು ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ ಒಂದು ನದಿಯಾಗಿದೆ. ಭೀಮಾ ನದಿಯ ಉಪನದಿಯಾಗಿದೆ. ಇದು ಪವಿತ್ರ ಪಟ್ಟಣಗಳಾದ ಆಳಂದಿ ಮತ್ತು ದೇಹು ಇದರ ದಡದಲ್ಲಿದೆ. ಆಳಂದಿಯಲ್ಲಿ ಕವಿ ಜ್ಞಾನೇಶ್ವರರ ಸಮಾಧಿ ಇದೆ. ದೇಹುದಲ್ಲಿ ಸಂತ ತುಕಾರಾಮ್ ರವರ ತವರಾಗಿದೆ. ಆದ್ದರಿಂದ ಇವೆರಡು ಆಳಂದಿ ಮತ್ತು ದೇಹು ಪವಿತ್ರ ಸ್ಥಳಗಳಾಗಿವೆ. ಇವೆರಡು ಇಂದ್ರಯಾನಿ ನದಿಯ ದಡದಲ್ಲಿವೆ. ಇಂದ್ರಯಾನಿ ನದಿಗೆ ವಲ್ವನ್ ಅಣೆಕಟ್ಟು ಇದೆ. ಇದು ಒಂದು ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರವಾಗಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು.